ಟೈಮ್ ಆದ ಬಳಿಕ ಫ್ರೆಂಡ್ಸ್ ಬನ್ನಾಡಿಯ ತಂಡ ಅಂತಿಮ ಹಂತದಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯವನ್ನು ಎದುರಿಸ್ತಾರೆ ಮುಂದಿನ ಪಂದ್ಯದಲ್ಲಿ. ಮೊದಲ ಹಂತದ ಟಾಸ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಡ ದಾಂಡಿಗತನವನ್ನು ಆಯ್ದುಕೊಳ್ತಾ ಇರ್ತಕ್ಕಂಥ ತಂಡ. ಇಲ್ಲಿ ಕ್ಷೇತ್ರಕ್ಷಣೆ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಈಸ್ಟಾರ್ ವಕ್ವಾಡಿಯ ತಂಡ. ಅಫ್ರಿದಿ ಮತ್ತು ಗಣೇಶ್ ಆರಂಭಿಕ ಹಂತದ ಆಟಗಾರರು. ಸಿರತೆ ಆಟವನ್ನು ಆಡಿದ ಖಂಡಿತಕ್ಕೂ ಕೂಡ ಎರಡೂ ತಂಡಗಳಿಗೆ ಅವಕಾಶ ಇದೆ. ಇಲ್ಲಿ ಜಯಿಸಬಲ್ಲಂತ ತಂಡ ಪಂದ್ಯಾಟದ 7ನೇ ತಂಡವಾಗಿ 8ರ ಘಟ್ಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ ಕೂಡ. ದಿನದ ಕೊನೆ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬನ್ನಾಡಿ ವರ್ಸಸ್ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಅಲ್ಲಿ ಜಯವನ್ನು ದಾಖಲಿಸಬಲ್ಲಂತ ತಂಡ ಪಂದ್ಯ ಕೂಡ ಅಂತಿಮ ತಂಡವಾಗಿ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಇನ್ನಿಂಗ್ಸ್ ಮೊದಲ ಚೆಂಡು ಬಹಳ ಸುತ್ತಬರದ ಹೊಡೆತ ಅತ್ಯುತ್ತಮ ಕ್ಷೇತ್ರಕ್ಷಣ ಅಂತಿಮ ಹಂತದಲ್ಲಿ ದಾಖಲಿಸಿದರು. ಕೇವಲ 1 ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಇವತ್ತು ಸಂಜೆ ಪರಿಸ್ಥಿತಿ ಒಂದು ಆಕರ್ಷಕ ವರ್ಣರಂಜಿತವಾಗಿರ್ತಕ್ಕಂಥ ಉದ್ಘಾಟನಾ ಕಾರ್ಯಕ್ರಮ. ಬಹಳಷ್ಟು ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯ ಮುಖಾಂತರವಾಗಿ ಒಂದು ಆಕರ್ಷಕ ವರ್ಣರಂಜಿತ ಉದ್ಘಾಟನಾ ಕಾರ್ಯಕ್ರಮ ಸಾಗಿತ್ತು. 3 ದಿನಗಳ ಕಾಲದ ವ್ಯವಸ್ಥಿತ ಕ್ರೀಡಾಕೂಟ 2ನೇ ದಿನದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 2ಕ್ಕೆ ತಲುಪ್ತಾ ಇದೆ. 16 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಕ್ರೀಡಾಕೂಟ. 10 ತಂಡಗಳು ಇನ್ನೂ ಕೂಡ ಕಣದಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ತಂಡಗಳು. ಇವತ್ತು ಸಾಗ್ತಾ ಇರ್ತಕ್ಕಂಥ ಅಂತಿಮ 2 ಪಂದ್ಯಗಳಲ್ಲಿ 2 ತಂಡಗಳು ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಗೂಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಔಟ್ಸೈಡ್ ಆಫ್ ಟಿಕ್ನ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಗೂಟದ ನಡುವಿನ ಅತ್ಯುತ್ತಮ ರೀತಿಯ ಎಸೆತವನ್ನು ದಾಖಲಿಸಿದ್ರು ಬೌಲರ್ ವಿಜೇತ್. ಅಂತಿಮ ಹಂತದ 2 ಚೆಂಡು ಈ ಪರಿಸ್ಥಿತಿಯಲ್ಲಿ ಮತ್ತೆ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. 2 ತಂಡಗಳು ಕೂಡ ಬಹಳಷ್ಟು ಲೆಕ್ಕಾಚಾರ ಮಾಡಿದ ಪಂದ್ಯಾಟಗಳು ಆಡ್ತಾ ಇರ್ತಕ್ಕಂಥ ಹಂತ. ಲೆಗ್ಲಾನ್ಸ್ ಮಾಡುವಂತ ಮತ್ತೆ ಪ್ರಯತ್ನ. 1 ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ತಡ ಮೊತ್ತ 5. ಅಂತಿಮ 1 ಚೆಂಡು ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನಾಳೆ ಬೆಳಗಿನ ಅವಧಿಯಿಂದಲೇ ಮತ್ತೆ ಹೋರಾಟದ ಪಂದ್ಯಗಳು ಆರಂಭವನ್ನು ಪಡ್ಕೊಳ್ಳುತ್ತೆ. ಕ್ವಾರ್ಟರ್ ಫೈನಲ್ ಮತ್ತೆ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತ ಸೂಚನೆ. ತಡ ಮೊತ್ತ 6. ಕ್ವಾರ್ಟರ್ ಫೈನಲ್ ಹೋರಾಟಗಳು ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯ, ಆ ಬಳಿಕ ಫೈನಲ್ ಪಂದ್ಯ, ಜೊತೆಗೆ ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಜೊತೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಜರುಗುತ್ತೆ. ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿ ಸಾಗ್ತಾ ಇರ್ತಕ್ಕಂಥ ಕ್ರೀಡಾಕೂಟ ನಾಳೆ ರಾತ್ರಿಯ ಪರಿಸ್ಥಿತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ. ಬಹಳಷ್ಟು ಮಂದಿ ಅತಿಥಿ ವರಾಣ್ಯರೆಲ್ಲ ನಾಳೆ ದಿನದ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನು ಕಾಣಲಿಕ್ಕಿದ್ದಾರೆ. ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಬಹಳಷ್ಟೊಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂತ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ಮುಕ್ತಾಯವನ್ನು ಕಂಡ್ರೆ ನಾಳೆ
ಸಂಜೆಯ ಪರಿಸ್ಥಿತಿಯಲ್ಲಿ ತೀರಾ ನೊಂದ ಅಶಕ್ತ ಕುಟುಂಬಗಳಿಗೆ ಒಂದು ಸಹಾಯ ಹಸ್ತ ನೆರವಿನ ಹಸ್ತವನ್ನು ನೀಡುವಂತಹ ಕಾರ್ಯಕ್ರಮ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಜರುಗುತ್ತೆ. ಮೊದಲ ಅವರ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಯಾವುದೇ ರೀತಿಯ ಹೊತ್ತರೆ ಆಘಾತವನ್ನು ಕಾಣ್ತಾ ಇಲ್ಲ. ಪಂದ್ಯ ಉಳಿಸುವ ಮಟ್ಟಿಗಾಗಿ ಮುಂದಿನ ಹಂತದ ತೇರ್ಗಡೆಗಾಗಿ 2 ತಂಡಗಳು ಮತ್ತೆ ಹೋರಾಟವನ್ನು ಜಾರಿಯಲ್ಲಿ ಇರಿಸ್ತಾ ಇದೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ ಹೊತ್ತರೆ ಆವರಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಅಡ್ಡ ಹೊಡೆತಗಳ ಮಾದರಿ ಹೊಡೆತವನ್ನು ಅಫ್ರಿದಿ ದಾಖಲಿಸಿದ್ರು. ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಓಟಗಳಿಗೆ ಕೂಡ ಅವಕಾಶಗಳು ಲಭಿಸ್ತಾ ಇಲ್ಲ. ಅಶೇಕ್ ಅಂತಿಮ ಹಂತದ ತೃತೀಯ ಜಾರಿಯಲ್ಲಿ ತೇಲಿ ಬಿಡುವಂತಹ ಸುಂದರತೆಯ ಆಟ ಕೇವಲ ಒಂಟಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. 2 ತಂಡಗಳು ಕೂಡ ಬಹಳಷ್ಟು ಲೆಕ್ಕಾಚಾರ ಮಾಡಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಒಂದು ಹಂತ. ಇಲ್ಲಿ ಜಯವನ್ನು ದಾಖಲಿಸಿದರೆ ಮುಂದಿನ ಹಂತದ ತೇರ್ಗಡೆ ಕೂಡ ಹಾದಿ ಸುಗಮವಾಗುತ್ತೆ. ಬಹಳಷ್ಟು ತಮರಿತ ಒಂದು ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಪಂದ್ಯದಿಂದ ಪಂದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಬಲಿಷ್ಠತೆಯನ್ನು ಕಾಣಬಲ್ಲಂತ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಸ್ಟಾರ್ ವಕ್ವಾಡಿ ಬೆಳಗಿನ ಅವಧಿಯ ಮೊದಲ ಪಂದ್ಯದಲ್ಲಿ ಶೆಟ್ಟಿ ಅಂಪೈರ್ ವಿರುದ್ಧವಾಗಿ ವೀರೋಚಿತ ಪರಾಜಯವನ್ನು ಕಂಡಂತ ತಂಡ ಆ ಬಳಿಕ ಸುಲಭದ ಜಯವನ್ನೇ ದಾಖಲಿಸಿದ್ದಾರೆ. ಇಲ್ಲಿ ಪ್ರಾಮುಖ್ಯ ಹಂತದ ಪಂದ್ಯ ಅದ್ಯಾವ ರೀತಿಯ ಫಲಿತಾಂಶ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟ 2 ತಂಡಗಳು ಹೋರಾಟದ ಮುಂಚೂಣಿಯಲ್ಲಿ ಅಗ್ರ ಗಣ್ಯ ಸ್ಥಾನವನ್ನು ಕಂಡಂತ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆ ಕಾಣುತ್ತೆ. ಅದು 7ನೇ ತಂಡವಾಗಿ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಇದರ ಮತ್ತೆ ವಿಶೇಷತೆ ಒಂದು ಆಟವನ್ನು ಆಡುವಂತಹ ಪ್ರಯತ್ನ ಇಲ್ಲಿ ಮುಳುವಾಗ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮತ್ತೆ ಹೊದ್ದರಿ ಆಘಾತ. ಈಗಾಗಲೇ ನಮ್ಮ ವ್ಯವಸ್ಥಿತವಾಗಿರ್ತಕ್ಕಂಥ ದಂಡು ಚೆನ್ನಿನ ಕ್ರೀಡಾಕೂಟಕ್ಕೆ ನಮ್ಮ ಪ್ರೋತ್ಸಾಹದಾಯಕರಾಗಿರ್ತಕ್ಕಂಥ ಮುನಾಫ್ ಮಾಡಿ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ತಮಗಿದು ಆತ್ಮೀಯ ಆದರಣೀಯ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತ. ಹೇಮಂತ ಹೊಸ ಆಟಗಾರ ಅಂಗಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಹಂತದ ಮತ್ತೆ ಲೆಗ್ ಲಾನ್ಸ್ ಮಾಡುವಂತಹ ಅವಕಾಶ, 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದ್ದವು. ಅತ್ಯುತ್ತಮ ಓವರ್ ಕೂಡ ಈ ಪರಿಸ್ಥಿತಿಯಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 11 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಒಂದು ಅಮೂಲ್ಯ ಹೊದ್ದರಿಯ ಆಘಾತವನ್ನು ಕಾಣ್ತಾ ಇದೆ. ಇನ್ನು ಕೂಡ 36 ಚೆಂಡುಗಳು ಆರಂಭಿಕ ಹಂತಲ್ಲೇ ಬಾಕಿ ಉಳಿತಾ ಇದೆ. ಹಾಗಲೇ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರಳವಾಗಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಸಂಜೆಯ ಪರಿಸ್ಥಿತಿಯಲ್ಲಿ ಈ ಒಂದು ಕ್ರೀಡಾಂಗಣದ ಒಳಭಾಗದಲ್ಲಿ ಬೀಡು ಬಿಡ್ತಾ ಇದ್ದಾರೆ. ಪ್ರೇಕ್ಷಕರ ಗಣನೆ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಪಂಚಜನ್ಯ ಲೈವ್ ನೆಟ್ ಮೊಟ್ಟ ಮೊದಲ ಬಾರಿಗೆ ಅತ್ಯುತ್ತಮ ರೀತಿಯಲ್ಲಿ ಬಿತ್ತರಿಸ್ತಾ ಇದೆ. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಂಗಣ, ವ್ಯವಸ್ಥಿತ ಪಂದ್ಯಾಕೂಟ, ಅತ್ಯುತ್ತಮ ರೀತಿಯ ನೇರ ಪ್ರಸಾರದ ಕಾರ್ಯವೈಖರಿ ಎಲ್ಲ ವಿಭಾಗದಲ್ಲೂ ಕೂಡ ಬಹಳಷ್ಟು ಅತ್ಯುತ್ತಮ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಈ ಕ್ರೀಡಾಕೂಟ ನಾಳೆ ರಾತ್ರಿಯ ಪರಿಸ್ಥಿತಿಯಲ್ಲಿ ಸಮಾಪವನ್ನು ಕಾಣುತ್ತೆ. ಈ ಹಿಂದೆ ಅತ್ಯುತ್ತಮ ಕ್ರೀಡಾಕೂಟವನ್ನು ಮುಕ್ತಾಯಗೊಳಿಸಿರ್ತಕ್ಕಂಥ ಗೆಳೆಯರ ಬಳಗ ಬೀಜಾಡಿಯ ತಂಡ ಈ ಬಾರಿ ಅಲೋಕ್ ಇವೆಂಟ್ಸ್ ಅನ್ನು ಜಂಟಿಯಾಗಿ ಒಟ್ಟಾಯಿಸಿಕೊಂಡು ಒಂದು ಅತ್ಯುತ್ತಮ ಮಾದರಿಯ ಪಂದ್ಯಾಟವನ್ನು ನಡೆಸ್ತಾ ಇದೆ. ಸುಮಾರು 8 ರಿಂದ 10 ದಿನಗಳ ಒಳಭಾಗದಲ್ಲಿ ಒಂದು ಅತ್ಯುತ್ತಮ ರೀತಿಯ ಕ್ರೀಡಾಕೂಟ ಸಾರ್ಥಕತೆ ಹಂತವನ್ನು ಕಾಣುವಂತ ದಿಟ್ಟ ಹೆಜ್ಜೆಗೆ ಕೆಲವೇ ಒಂದು ಗಂಟೆಗಳ ಕಾರ್ಯಕ್ರಮ ಮಾತ್ರ ಬಾಕಿ ಉಳಿತಾ ಇದೆ.
ಬಹಳ ಶುದ್ಧವಾದ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮತ್ತೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಈವರೆಗೆ ಒಂಟಿ ಓಟಗಳೊಂದಿಗೆ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇರ್ತಕ್ಕಂಥ ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಡೆ ಈವರೆಗೆ ಯಾವುದೇ ರೀತಿಯ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನೆಗೆತದಕ್ಕೆ ಅವಕಾಶ ಮಾಡಿಕೊಟ್ರು ವಿನಯ್. ಸ್ವಲ್ಪ ಮಟ್ಟಿಗೆ ಗೂಟಗಳ ನಡುವೆ ನೆಗೆತಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಶುದ್ಧವಾದ ಹೊಡೆತ. ಮೊದಲ ಬೌಂಡ್ರಿಯ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಂಡ್ರು ಕೂಡ ಇಲ್ಲಿ 6 ಓಟಗಳ ಸೇರ್ಪಡೆ ಅಂಕಿಅಂಶಪಟ್ಟಿಯನ್ನು ಕಾಣ್ತಾ ಇದೆ. ಪವರ್ ಸರ್ಜ್ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇರತಕ್ಕಂಥ ಹೊಡೆತ ಈ ಪರಿಸ್ಥಿತಿಯಲ್ಲಿ 6 ಓಟಗಳ ರೂಪದ ಒಂದು ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಬರುತ್ತೆ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಈಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಪ್ರೋತ್ಸಾಹದಾಯಕರಾಗಿರ್ತಕ್ಕಂಥ ಶ್ರುತ ಮುನಾಫ್ ಹೆಮ್ಮಾವಡಿಗೆ ಅವರಿಗೆ ನಮ್ಮ ಪ್ರೋತ್ಸಾಹದಾಯಕರಾಗಿರ್ತಕ್ಕಂಥ ಈಶ್ವೇಷ್ಟ ಸಂಸ್ಥೆಯ ಮಾಲಕರಾಗಿರ್ತಕ್ಕಂಥ ಸಿರಾಜ್ ಅವರೊಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರೆ ಬ್ಯಾಕ್ ಟು ಬ್ಯಾಕ್ ಈಗ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 26 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇವಾಗ ಅಂತಿಮ ಹಂತದ 30 ಚೆಂಡುಗಳಲ್ಲಿ ಅದೇನೇನು ಮಾಡ್ತಾರಂತ ನೋಡಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಒಂದು ಹೋದರೆ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಡ ಒಂದು ಅತ್ಯುತ್ತಮ ರೀತಿಯ ಆರಂಭದ ಮುನ್ಸೂಚನೆಯನ್ನು ಈ ಪರಿಸ್ಥಿತಿಯಲ್ಲಿ ರವಾನಿಸ್ತಾ ಇದ್ದಾರೆ. ದಿನದ ಕೊನೆಯ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎನ್ನುವಂತ ವಿನಂತಿ ಮಾಡ್ತಾ ಇದ್ದಾವೆ. 4ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವಂತ ಲಕ್ಷಣಗಳು ಶ್ರೀನಿಧಿ. ಬೆಳಗಿನ ಅವರೊಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತ ಆಟಗಾರ. ಇಲ್ಲಿ ಪ್ರಾಮುಖ್ಯದ ಪಂದ್ಯ ಅದೇನನ್ನು ಮಾಡ್ತಾರಂತ ನೋಡಬೇಕಾಗಿದೆ. ಚುರುಕಿನ ಗತಿಯ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ ತಂಡ ಮತ್ತೆ 27ಕ್ಕೆ ತಲುಪ್ತಾ ಇದೆ. 27 ಓಟಗಳು. ಅತ್ಯುತ್ತಮ ಕ್ರೀಡಾಕೂಟಕ್ಕೆ ಸಾಕ್ಷಿ ಆಗ್ತಾ ಇರ್ತಕ್ಕಂಥ ಈ ಒಂದು ಅಂಕಣ. ಟೆನಿಸ್ ಬಾಲ್ ರಣಾಂಗಣದಲ್ಲಿ ಹೊಸ ಇತಿಹಾಸ, ಹೊಸ ಶಕೆಯನ್ನು ಬರೆಯುವಂತ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ತಂಡ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 28ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳು 4ನೇ ಓವರ್ನಲ್ಲಿ ಬಾಕುಳಿತಾ ಇದೆ. ಅಲ್ಲಿ ಬೌಂಡ್ರಿ ಚೆಕಿಂಗ್ ಆಗಿ ತಡಂಪಾರ್ ಸೂಚನೆ ರವಾನಿಸಿದ್ದಾರೆ. ರಿವ್ಯೂ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ತೀರ್ಪುಗಾರ ಮಾಡ್ತಾ ಇರ್ತಕ್ಕಂಥ ಹಂತ ಅದ್ಯಾವ ರೀತಿಯ ಸೂಚನೆ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ
ದಿನದ ಕೊನೆ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಫ್ರೆಂಡ್ಸ್, ಬನ್ನಾಡಿಯ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯದ ಕ್ಯಾಪ್ಟನ್ ಟಾಸಿಗೆ ಬರಬೇಕು. ಇಲ್ಲಿ ಜಯವರ ದಾಖಲಿಸಬಲ್ಲಂತ ತಂಡ 8ರ ಹಂತಕ್ಕೆ ತೇರ್ಗಡೆಯನ್ನು ಕಾಣುತ್ತಾರೆ. ಈಗಾಗಲೇ 6 ತಂಡಗಳು ಹೋರಾಟ ತೆಕ್ಕೆಯಲ್ಲಿ ಆರಂಭಿಕ ಹಂತವನ್ನು ದಾಟಿಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಂಡಂತ ತಂಡಗಳು ಅಲ್ಲಿ ಬೌಂಡ್ರಿ ಚೆಕ್ಕಿಂಗ್ ಆಗಿ ತಡಂಪಾರ್ ಸೂಚನೆ ರವಾನಿಸಿದ್ದಾರೆ. ಔಟ್ ಅನ್ನುವಂತಹ ತೀರ್ಪು ಬರ್ತಾ ಇದೆ. ಮತ್ತೊಂದು ಹೊದ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 2ನೇ ಆಘಾತವನ್ನು ಕಾಣ್ತಾ ಇದೆ. ಅದೇ ರೀತಿ ಒಂದು ಪಂದ್ಯಾಕೂಟದ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯ. ಸೆಮಿಫೈನಲ್, ಎರಡೂ ಸೆಮಿಫೈನಲ್ ಟಾಸ್ ಕಾರ್ಯಕ್ರಮಕ್ಕಾಗಿ ಬೆಳ್ಳಿಯ ನಾಣ್ಯ, ರಜತ ನಾಣ್ಯವನ್ನು ನೀಡಲಾಗ್ತಾ ಇದೆ. ಜೊತೆಗೆ ಫೈನಲ್ ಪಂದ್ಯದ ಟಾಸ್ಗಾಗಿ ಚಿನ್ನದ ನಾಣ್ಯವನ್ನು ಒದಗಿಸಿಕೊಡಲಾಗುತ್ತೆ. ಒಂದು ಸೆಮಿಫೈನಲ್ ಮತ್ತು ಫೈನಲ್ ಈ ಒಂದು ನಾಣ್ಯ ಚಿಮ್ಮಿಗೆಯ ಬೆಳ್ಳಿ ಮತ್ತು ಚಿನ್ನದ ನಾಣ್ಯವನ್ನು ನೀಡ್ತಾ ಇರ್ತಕ್ಕಂಥವರು ಹೆಮ್ಮಾಡಿಯ ಮುನಾಫ್ ಅವರು ಬಹಳ ಸುತ್ತಮುತ್ತ ಪ್ರೋತ್ಸಾಹ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಸಂದರ್ಭದಲ್ಲಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಗತಿ ಪರಿವರ್ತನೆ ಚೆಂಡು ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟು ಈ ಮುಖಾಂತರವಾಗಿ ತಡ ಮೊತ್ತ ಕೂಡ 4ನೇ ಓವರ್ನ ಮುಕ್ತಾಯಕ್ಕೆ 30 ಓಟವನ್ನು ದಾಖಲಿಸ್ತಾ ಇದೆ. ಹಳಹಳಿವೆಯ ಶ್ವೇತ ನೌಫಲ್ ಅವರು ನಮ್ಮ ಪ್ರೋತ್ಸಾಹದಾಯಕರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ಬನ್ನಿ ಸರ್, ತಮಗಿದು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕ್ರೀಡಾಕೂಟಕ್ಕಾಗಿ. ಬಹಳಷ್ಟು ಕ್ರೀಡಾಧಾರಿಗಳ ಪ್ರೋತ್ಸಾಹ ಸಹಕಾರವನ್ನು ಅತ್ಯುತ್ತಮ ಕ್ರೀಡಾಕೂಟ ಸಾರ್ಥಕತೆ ಹಂತವನ್ನು ಕಾಣುವಂತಹ ಸರ್ವ ಸಿದ್ಧತೆಯಲ್ಲಿ 2ನೇ ದಿನದ ಅಂತಿಮ ಹಂತವನ್ನು ಕಾಣ್ತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಕೊನೆಯ 1 ಪಂದ್ಯ ಮಾತ್ರ ಬಾಕಿ ಉಳಿತಾ ಇದೆ. ನಾಳೆ ಬೆಳಗಿನ ಅವಧಿಯಲ್ಲಿ ನಾಳೆ 3ನೇ ದಿನ 9:30ಕ್ಕೆ ಸರಿಯಾಗಿ ಪಂದ್ಯಾಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಆರಂಭವನ್ನು ಪಡ್ಕೊಳ್ಳುತ್ತೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಕ್ವಾರ್ಟರ್ ಫೈನಲ್ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದಾವೆ. ಶಾರ್ಟ್ ಆಗಿತ್ತು, ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಅಂತಿಮ ಹಂತದಲ್ಲಿ ಬೌಂಡರಿ ಅಡ್ಡಾಯಿಸುವಂತಹ ಪ್ರಕ್ರಿಯೆ. ರಫೀಕ್ ಹಳಹಳಿವೆ ಅವರನ್ನು ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ಸರ್, ತಮಗಿದು ಆತ್ಮೀಯ ಆದರಣೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಪ್ರೋತ್ಸಾಹದಾಯಕರು, ನಿಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಈ ಪಂದ್ಯ ಮುಕ್ತಾಯವಾದ ಬಳಿಕ ಕ್ವಾರ್ಟರ್ ಫೈನಲ್ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದಾವೆ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಪ್ರಕಾಶ್ ಗೋಪಾಡಿ ಆಗಮಿಸಿಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ ನಮ್ಮ ಕಾರ್ಯಕ್ರಮಕ್ಕಾಗಿ. ಮಾಜಿ ಗ್ರಾಮ ಪಂಚಾಯತ್ನ ಗೋಪಾಡಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಗೋಪಾಡಿ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ತಂಡ 35ಕ್ಕೆ 3. ಗತಿ ಪರಿವರ್ತನೆ, ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ, ಸಮಯ ಸರಿತಾ ಇದ್ದ ಹಾಗೆ ಪಂದ್ಯದ ಮೇಲೆ ನಿಧಾನವಾಗಿ ಹಿಡಿತವನ್ನು ಸ್ಥಾಪಿಸ್ತಾ ಇರ್ತಕ್ಕಂಥ ಎ ಸ್ಟಾರ್ ವಕ್ವಾಡಿಯ ಯುವ ಆಟಗಾರರ ತಂಡ ಅಂತಿಮ ಹಂತದ 2 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕನ್ನಡ ಪಂದ್ಯಾಟದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇರ್ತಕ್ಕಂಥ ಪಂಚಜನ್ಯ ಲೈವ್ನೆಟ್ ನ ಮುಖಾಂತರವಾಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಮತ್ತೊಂದೆಡೆಯಲ್ಲಿ ಕಳೆದ 2 ದಿನಗಳಿಂದ ಒಂದು ಕ್ರೀಡಾಂಗಣ ಒಳಭಾಗದಲ್ಲಿ ಪಂದ್ಯಾಕೂಟವನ್ನು ವೀಕ್ಷಿಸುವ ಮುಖಾಂತರವಾಗಿ ಪಂದ್ಯಾಟಕ್ಕೆ ಮೆರುಗನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ವರ್ಗದವರಿಗೆ ನಾವು ಪ್ರೀತಿಯ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ನ ಮುಖಾಂತರವಾಗಿ ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಈ ಹಂತದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 5ನೇ ಓವರ್ನ ಬಳಿಕ 37 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 18 ಚೆಂಡುಗಳ ಆಟ ಈ ಹಂತದಲ್ಲಿ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ಮತ್ತೆ ಹೊಸ ಪ್ರಕ್ರಿಯೆಗೆ ಒಗ್ಗಿಕೊಳ್ಳುವಂತ ಪ್ರಯತ್ನ. ಪವರ್ ಬ್ಲಾಸ್ಟ್, ಹಿಂದೆ ಪವರ್ ಸರ್ಜ್, ಇವಾಗ ಪವರ್ ಬ್ಲಾಸ್ಟ್. ಆರನೇ ಓವರ್ನ ಚಾಲ್ತಿಯಲ್ಲಿ ಆಶಿಕೆಸ್ಗಾರಿಕೆ ಭಾಗದಲ್ಲಿ ತಡ ಮೊತ್ತ 37 ಓಟುಗಳು. ಈ ಪರಿಸ್ಥಿತಿಯಲ್ಲಿ ಓರ್ವ ಆಟಗಾರ ಹೊರ ಭಾಗವನ್ನು ಕ್ರಮಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಈ ಮಾದರಿಯ ಪಂದ್ಯಾಕೂಟದಲ್ಲೂ ಕೂಡ ಒಂದು ಹೊಸತನವನ್ನು ಸೃಷ್ಟಿಸಬಲ್ಲಂತ ಕ್ರೀಡಾಕೂಟ. ಗಾಲಿ ಭಾಗದಲ್ಲಿ ಮಾತ್ರ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಅಫ್ರಿದಿ 1 ಓಟವನ್ನು ಅಷ್ಟೇ ದಾಖಲಿಸಿಕೊಂಡ್ರು. ಆರಂಭಿಕ ಆಟಗಾರರ ಅಂಗಣದ ಒಳಪ್ರವೇಶವನ್ನು ಕಟ್ಟಿಕೊಂಡು ಪ್ರಸ್ತುತ ಸ್ಟ್ರೈಕ್ ಅನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ರೋಟೇಟ್ ಮಾಡ್ತಾ ಇರ್ತಕ್ಕಂಥ ಅಫ್ರಿದಿ 21ರ ಅಜೇಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ದಂಡಿನ ಕೆಳ ಅಂಚನೆ ಸವರ್ತಾ ಇದೆ. ಮತ್ತೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 39ಕ್ಕೆ ತಲುಪ್ತಾ ಇದೆ. ಬಹಳ ಶೋಧಮೃತೆ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 6ನೇ ಓವರ್ನ ಚಾಲ್ತಿಯಲ್ಲಿ 3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ.
ಸುಲಭ ಸಾಧ್ಯತೆ, ಒಂದು ರನ್ಔಟ್ ಅವಕಾಶ. ಇಲ್ಲಿ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸುಲಭ ರನ್ಔಟ್ ಅವಕಾಶ ಇದ್ರೂ ಕೂಡ ಆ ಹಂತದಲ್ಲೇ ವೈಫಲ್ಯವನ್ನು ಕಂಡಂತ ತಂಡ ಇಲ್ಲಿ 3 ಓಟಗಳಿಗೆ ಹೆಚ್ಚುವರಿ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 3 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 42ಕ್ಕೆ ತಲುಪ್ತಾ ಇದೆ. ಎರಡು ಚೆಂಡುಗಳು ಇನ್ನೂ ಕೂಡ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮರೆಯ ಹೊಡೆತ, ಮಾತ್ರ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ. ನಾಲ್ಕು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 46ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು 6ನೇ ಓವರ್ನಲ್ಲಿ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ರನ್ಔಟ್ಗೆ ಅವಕಾಶ ಇತ್ತು. ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 47. ಮೊದಲ 6 ಓವರ್ಗಳ ಮುಕ್ತಾಯಕ್ಕೆ 47 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 12 ಚೆಂಡುಗಳ ಆಟ ಇನ್ನು ಕೂಡ ಆರಂಭಿಕ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಮೂರು ದಿನಗಳ ಕಾಲದ ಕ್ರೀಡಾಕೂಟ 2ನೇ ದಿನದ ಅಂತಿಮ ಹಂತದ ಕ್ಷಣಗಣನೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ನಾಳೆ ಭಾನುವಾರ ಎಲ್ಲರ ನಿರೀಕ್ಷೆ ಒಂದಡಿ ಒಂದು ಕ್ರೀಡಾಕೂಟ ಜರುಗ್ತಾ ಇದ್ರು ಕೂಡ T20 ವಿಶ್ವಕಪ್ನ ಫೈನಲ್ ಹೋರಾಟದ ಕ್ಷಣಗಣನೆ. ಕನ್ನಡ, ನ್ಯೂಜಿಲೆಂಡ್ ಮತ್ತು ಭಾರತೀಯರ ತಂಡ ಫೈನಲ್ ಆಟವನ್ನು ಆಡ್ತಾ ಇದೆ. ಬಹಳ ಶೋತಭರಿತ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಂಡ್ರೆ ತಂಡ ಮೊತ್ತ ಕೂಡ 51ಕ್ಕೆ ತಲುಪ್ತಾ ಇದೆ. ಅಂತಿಮ 11 ಚೆಂಡುಗಳ ಆಟ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಶ್ರೀನಿಧಿ. ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೋದ್ದರಿ ಆಘಾತವನ್ನು ಕಂಡುಕೊಂಡ್ರು. ಐವತ್ತ 51ಕ್ಕೆ 4ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಫ್ರೆಂಡ್ಸ್, ಮನ್ನಾಡಿಯ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯವನ್ನು ಎದುರಿಸಿದ ಎರಡೂ ತಂಡಗಳ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ದಿನದ ಕೊನೆಯ ಪಂದ್ಯ ನೋಡಿ, ಎಲ್ಲ ತಂಡಗಳಿಂದ ಮೊದಲಕ್ಕೆ ಸೂಚನೆ ರವಾನಿಸಿದ್ದೇವೆ. ಈ ಒಂದು ಕ್ರೀಡಾಕೂಟದ ನಿಯಮ
ನಿಬಂಧನೆಗಳನ್ನು ಮೊದಲಾಗಿ ರವಾನಿಸಿದ್ದೇವೆ. ಯಾವುದೇ ಹಂತದಲ್ಲೂ ಕೂಡ ಯಾವುದೇ ತಂಡಕ್ಕೆ ರಿಯಾಯಿತಿ ಇಲ್ಲ. ಇದು ಕ್ರೀಡಾಕೂಟಕ್ಕೆ ನಾವು ಕೊಡಬಲ್ಲಂತ ಗೌರವ ಕೂಡ. ಶೂ ಕಂಪಲ್ಸರಿ ಅನ್ನುವಂತ ಸೂಚನೆ ನಾವು ಮೊದಲಾಗಿ ರವಾನಿಸಿತ್ತು. ಹೊಸ ಆಟಗಾರ ಪ್ರಸನ್ನ ಅಂಗಳಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ತಡ ಮೊತ್ತ 51 ಓಟಗಳು. ಲೋವರ್ ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು ಮಾತ್ರ ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ ಈ ಪರಿಸ್ಥಿತಿಯಲ್ಲಿ 52ಕ್ಕೆ ತಲುಪ್ತಾ ಇದೆ. ಗತಿ ಪರಿವರ್ತನೆ ಚೆಂಡು ಮಾತ್ರ ಹೋದರೆ ಆಘಾತ. ಇವರಿಗೆ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಹೊದ್ದರಿ ಆಘಾತ ಅವರು ಕಾಣ್ತಾ ಇದೆ. ಮತ್ತೆ ಹೊದ್ದರಿಯ ಆಘಾತದ ಬಳಿಕ ಹೊಸ ಆಟಗಾರ ಈಶ್ವರ್ 52ಕ್ಕೆ 5. ಅಡ್ಡ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 56ಕ್ಕೆ ತಲುಪ್ತಾ ಇದೆ. 56 ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 7 ಓವರ್ಗಳ ಬಳಿಕ 56 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಆರಂಭಿಕ ಸೆಷನ್ ಒಂದು ಅಂತಿಮ ಹಂತದ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಪರಿಸ್ಥಿತಿಯಲ್ಲಿ. 3 ದಿನಗಳ ಕಾಲದ ಕ್ರೀಡಾಕೂಟ. ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ 2 ತಂಡಗಳು ಬರಬೇಕು. ಅಲ್ಲಿ ಫ್ರೆಂಡ್ಸ್ ಮನಾಳಿ ಮತ್ತು ಮಹಾಲಕ್ಷ್ಮಿ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ನೋಡಿ, ಲೇಟ್ ಮಾಡಬೇಡಿ. ಈ ಪಂದ್ಯ ಮುಕ್ತಾಯವಾದ ಬಳಿಕ ನಾವು ನಾಳೆ ಬೆಳಗಿನ ಅವಧಿ ಒಂದು ಕ್ವಾರ್ಟರ್ ಫೈನಲ್ ಹಂತದ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದೇವೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 56 ಸ್ಥಗಿತತೆ ಕಾಣ್ತಾ ಇದೆ. ಅಂತಿಮ ಹಂತದ 5 ಚೆಂಡುಗಳ ಆಟ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 5 ಚೆಂಡುಗಳು.
ಸಮಯ ಸರಿತಾ ಇದ್ದ ಹಾಗೆ ನಿಯಂತ್ರಣ ಕಾರ್ಯಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ತಂಡ ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 57 ಓಟಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ ಸೇರ್ಪಡೆ ತಡ ಮೊತ್ತ 57ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಆರಂಭಿಕ ಸೆಷನ್ ಅಂತಿಮ ಹಂತದ 3 ಚೆಂಡುಗಳು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ ಸೇರ್ಪಡೆ ಅಂತಿಮ 2 ಸತ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಅಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಮತ್ತೆ ಎರಡು ತಂಡ ನಾಯಕರು ಟಾಸಿಗೆ ಬರಬೇಕಾಗಿದೆ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಕ್ರಿಯೆ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ತಡ ಮೊತ್ತ 58. ಅಂತಿಮ ಓವರ್ನ ಅಂತಿಮ ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ತಡ ಮೊತ್ತ 59. 60ರ ವಿಜಯದ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯಲ್ಲಿ ಈ ಮೊತ್ತವನ್ನು ಚೇಸ್ ಮಾಡ್ತಾರಂತ ನೋಡ್ಬೇಕಾಗಿದೆ. ಈ ಹಂತದ ಮತ್ತೊಮ್ಮೆ ಕ್ಷೇತ್ರದಲ್ಲಿ ಬದಲಾವಣೆ ಕಂಡುಕೊಳ್ಳುತ್ತಾ ಇದ್ದೀರಾ. ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ
ಹಲೋ ದಿನದ ಕೊನೆ ಪಂದ್ಯಾಟವನ್ನು ಆಡುವಂತ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ won the toss and elected to bowling first. ಆಲ್ರೆಡಿ ಈವಾಗಲೇ ತಿಳಿಯಪಡಿಸ್ತಾ ಇದ್ದೀವಿ ನೋಡಿ, ಈ ಪಂದ್ಯಾಟದ ಈ ಇನ್ನಿಂಗ್ಸ್ ಮುಗಿದ ಕೂಡಲೇ ಕ್ವಾರ್ಟರ್ ಫೈನಲ್ ಸೇರ್ಪಡೆ ಆಗಿರುವಂತ ಎಲ್ಲ ತಂಡಗಳವರು ಮೈನ್ ಸ್ಟೇಜ್ ಕಡೆ ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಚೀಟಿಯನ್ನ ಇವತ್ತೇ ಹಾಕ್ತೀವಿ ಈ ಪಂದ್ಯಾಟ ಸೆಕೆಂಡ್ ಸೆಷನ್ ಮುಗಿದ ಬಳಿಕ. ಆದ್ದರಿಂದ ಯಾರನ್ನು ಕೂಡ ಕಾಯುವ ಪ್ರಮೇಯ ಇಲ್ಲ. ಸಂಘಟಕರ ತೀರ್ಮಾನದ ಪ್ರಕಾರ ಅವರು ಈವಾಗಲೇ ಹೇಳಿರೋದ್ರಿಂದ ಮೊದಲೇ ಹೇಳ್ತಾ ಇದ್ದೇವೆ, ಈ ಪಂದ್ಯಾಟದ ಈ ಇನ್ನಿಂಗ್ಸ್ ಮುಗಿದ ಕೂಡಲೇ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಮಾಡಿರುವಂತಹ ತಂಡಗಳು ರಾತ್ಯ ಜಾನ್ಸನ್ ಮತ್ತೊಂದೆಡೆಯಲ್ಲಿ ಶೆಟ್ಟಿ ಅಂಪೈರ್ ಕ್ರಿಯೇಟರ್ಸ್, ಅಪೂರ್ವ ಚಾಲೆಂಜ್ ಕುಂದಾಪುರ, ಎವಿ ರಾಕರ್ಸ್, ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ, ಮತ್ತೊಂದೆಡೆಯಲ್ಲಿ ರಿಯಲ್ ಫೈಟರ್ಸ್ ಕುಂಜಿಗುಡಿ ಸಾಲಿಗ್ರಾಮ. ಈ ತಂಡಗಳು ರೆಡಿ ಇರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಈ ಇನ್ನಿಂಗ್ಸ್ ಮುಗಿದ ಕೂಡಲೇ ಕ್ವಾರ್ಟರ್ ಫೈನಲ್ ಚೀಟಿಯನ್ನು ಎತ್ತೋದಕ್ಕೆ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಮೊದಲ ಒಂದು ಹಂತದಲ್ಲಿ ರಾಹುಲ್ ಈ ಬಾರಿಯ ಸಂದ ಒಂದು ಚೆಂಡು, ಒಂದೊಡೆ ಚೋರಿಯ ಸೇರ್ಪಡೆ, ಖಾತೆ ಆರಂಭವನ್ನು ಕಂಡಂತ ಒಂದು ತಂಡ. ತನ್ನ ಮೊತ್ತ ಒಟ್ಟಾರೆಯಾಗಿ ಟಾರ್ಗೆಟ್ 60, 60. ಬಿಜಾಡಿ ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸಿನ ಆಶ್ರಯದಲ್ಲಿ ಒಂದು ಪರಿಮಿತ ಓವರ್ಗಳ ಹಗಲು ರಾತ್ರಿ ಪಂದ್ಯಕೂಟ. ಅನೂಪ್ ಪೂಜಾರಿ ಸವಿನೆನಪಿನಲ್ಲಿ ಓಟಗಳು ಬರ್ತಾ ಇಲ್ಲ, ಬಹಳಷ್ಟು ಬರ್ತದೆ ಸತ. ಡಾಟ್ ಬಾಲ್ ನ ಸೇರ್ಪಡೆ, ಮೊದಲ ಚೆಂಡಲ್ಲಿ ಓಟವನ್ನು ಕಂಡುಕೊಂಡ್ರು ಕೂಡ ಎಸ್ಆರ್ ಬ್ರಹ್ಮಲಿಂಗೇಶ್ವರ ವಕ್ವಾಡಿಯ ಒಂದು ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗಣ ಒಳ ಭಾಗದಲ್ಲಿ ಮತ್ತೆ ರಾಹುಲ್ ಮೂರನೇ ಬಾರಿ ಎಸೆದ ಚೆಂಡು ಔಟ್ರೇಜ್ ಆಗ್ತಾ ಇದೆ. ತಡಬಾನ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ, ತಳ ಮತ್ತೆ 2. 6ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇರುವಂತಹ ಒಂದು ತಂಡ ಕೂಡ ಗೆಳೆಯರ ಬಳಗ ಬಿಜಾಡಿ ಬಾರಿ ಅಲೋಕ್ ಇವೆಂಟ್ಸಿನ ಸಂಯೋಜನೆಯೊಂದಿಗೆ ಈ ಒಂದು ಟೂರ್ನಮೆಂಟ್ ನಡೆಸ್ತಾ ಇದೆ. ಅವಿಘ್ನ ಸೃಷ್ಟಿ ಟ್ರೋಫಿ 2026 16 ತಂಡಗಳು ಈ ಟೂರ್ನಮೆಂಟ್ ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದೆ. ಮತ್ತೆ ರಾಹುಲ್ ಎಸ್ ಅಂತ ಒಂದು ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ ಒಂದೋಟ, ಕ್ಷೇತ್ರ ರಕ್ಷಣೆ ಮೊದಲ 2ನೇ ಓಟವನ್ನು ಕ್ಲಿಯರ್ ರನ್ಸ್ ಮಾಡಿಕೊಂಡ್ರು. ಒಂದೆಡೆಯಲ್ಲಿ ರಕ್ಷಿತ್, ಮತ್ತೊಂದೆಡೆ ಲೆಫ್ಟಿ ಆಟಗಾರ ನಿಖಿಲ್, ಇಬ್ಬರು ಕೂಡ ಎಸ್ಆರ್ ಬ್ರಹ್ಮಲಿಂಗೇಶ್ವರ ಅತ್ಯುತ್ತಮ ಯುವ ಆಟಗಾರರು ಆರಂಭಿಕ ಹಂತದಲ್ಲಿ ಅಂಕಣವನ್ನು ಕಳ್ಕೊಳ್ತಾ ಇದ್ದಾರೆ. ಮತ್ತೆ ರಾಹುಲ್ ಉತ್ತಮದ ಹೊಡೆತ, ಡೀಪ್ ಕವರ್ಸ್ ಅಲ್ಲಿ ನಂಬಲ ಸಾಧ್ಯ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬಾರಿ ಬೌಂಡ್ರಿ ಆಗುವಂತ ಸಾಧ್ಯತೆ ಇತ್ತು. 2 ಓಟಗಳ ಸೇರ್ಪಡೆ ಮುಖ್ಯ ತಳ ಮೊತ್ತ 6. ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಈ ಹಂತವನ್ನು ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಈ ಓವರ್ ನಲ್ಲಿ ಇನ್ನೂ ಕೂಡ 1 ಎಸೆತ ಬಾಕಿ ಇದೆ. ನೋಡಿ, ಈ ಪಂದ್ಯಾಟ ಮುಗಿದ ಕೂಡಲೇ ಕ್ವಾರ್ಟರ್ ಫೈನಲ್ ಚೀಟಿಯನ್ನು ಎತ್ತೇವೆ. ಯಾರೆಲ್ಲ ಕ್ವಾರ್ಟರ್ ಫೈನಲ್ಗೆ ಬಂದಿದ್ದಾರೆ ಅನ್ನೋದನ್ನ ನಾವು ಆಲ್ರೆಡಿ ನಿಮಗೆ ತಿಳಿಸಿದ್ದೇವೆ. ನೀವು ರೆಡಿ ಇರಬೇಕು. ರಾಹುಲ್ ಈ ಬಾರಿ ಎಸೆದ ಚೆಂಡು, ಮೊದಲ ಒಂದು ಯಶಸ್ವಿ ಓವರ್ ಮುಕ್ತಾಯದ ನಂತರ ಎಸ್ಆರ್ ವಕ್ವಾಡಿ ತೆಂಕಬೆಟ್ಟು ಬ್ರಹ್ಮಲಿಂಗೇಶ್ವರದ ಮೊತ್ತ 6. ಇನ್ನು 42 ಎಸೆತ, 54 ಕೋಟಿಗಳ ಅವಶ್ಯಕತೆ. ಒಂದು ಅದ್ದೂರಿಯ ವರ್ಣರಂಜಿತ ಉದ್ಘಾಟನಾ ಕಾರ್ಯಕ್ರಮ
ಮುಕ್ತಾಯವಾದ ಬಳಿಕ ಸಾಮಾಜಿಕವಾಗಿಯೋ, ಸಾಂಸ್ಕೃತಿಕವಾಗಿಯೋ, ಶೈಕ್ಷಣಿಕವಾಗಿಯೋ, ಧಾರ್ಮಿಕ, ಕ್ರೀಡಾ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಿಗೆ ಒತ್ತನ್ನು ಕೊಟ್ಟಂತ ಗೆಳೆಯರ ಬಳಗ ಬೀಜಾಡಿ ಈ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇದೆ. ಹೊಸ ಹೆಸರನ್ನ ಪರಿಚಯ ಕಿರಣ್ ಮಟ್ಟು. ಬಹುಶಃ ಕಿರಣ್ ಮಟ್ಟು ಕೀಪರ್. ಇತ್ತೀಚೆಗೆ ಟೆನ್ನಿಸ್ ಬಾಲ್ ನಲ್ಲಿ ಬಹಳಷ್ಟು ಪಂದ್ಯಾಟವನ್ನ ಪ್ರಥಮ ದರ್ಜೆಯಲ್ಲಿ ಆಡುವಂತ ಆಟಗಾರ ಕಿರಣ್ ಮಟ್ಟು. ಗೂಟ ರಕ್ಷಕ ಆಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್, ಟೆನ್ನಿಸ್ ಬಾಲಿನ ಕ್ರಿಕೆಟ್ನ ಇತ್ತೀಚೆಗಿನ ಕೆಲವು ಆಟಗಾರರು ನಿರಂತರವಾಗಿ ಕ್ರಿಕೆಟ್ ಅನ್ನು ಆಡ್ತಾರೆ, ಮಳೆಗಾಲದಿಂದ ಹಿಡಿದು ಮಳೆ ಬೀಳುವವರೆಗೆ. ಈತನ ಉತ್ತಮ ಹೊಡೆತ, ಲೆಫ್ಟ್ ಆಟಗಾರ ಬಹಳ ಸಮರ್ಥ ಹೊಡೆತ. ಡೀಪ್ ಅಕ್ಷಕ್ ಅವ್ರ ಸುಮಾರು ಬಹುಶಃ ಇದು ಅಕ್ಷಕ್ ಅವ್ರ ಸುಮಾಗಿದಂತ ಡೀಪ್ ಅಕ್ಷಕ್ ಅವ್ರ ಸಲ ದಾಖಲಾಗಿತ್ತು. ಒಂದೊಂದು ಹೆಚ್ಚುವರಿ ಮುಖ್ಯ ತಳ ಮೊತ್ತ 8. ಆರ್ನ ಕಾರ್ಕಡ ಸ್ವಾಮಿ ಬಾಲಾಡಿಯವ ಒಂದು ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಈತನ ಮಧ್ಯೆ ಉತ್ತಮ ಹೊಡೆತ. ಇತ್ತೀಚೆಗಿನ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಕೆಲವೊಂದು ತಂಡಗಳ ಹೆಸರು ಒಂದು ಪುಟದಷ್ಟು ಇರ್ತದೆ. ನಮ್ಮ ಪುಣ್ಯಕ್ಕೆ 1 ರಿಂದ 2 ಬಾರಿ ಮಾತ್ರ ಅದನ್ನು ಹೇಳುವುದಕ್ಕೆ ಯೋಗ ಸಿಗುವುದು. ಬಹಳಷ್ಟು ಮಂದಿ ಪ್ರಾಯೋಜಕರು ಉತ್ತಮ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದಂತ ಲೆಫ್ಟಿ ಆಟಗಾರ ಈ ಬಾರಿ ನಿತಿನ್ ವಾಪಸ್ ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಅಂಗಣ ಭಾಗದಲ್ಲಿ ಯಶ್ವರ್ ವಕ್ವಾಡಿ ಬ್ರಹ್ಮಲಿಂಗೇಶ್ವರ ಮೊದಲ ವಿಕೆಟ್ ಪತನ. ಅಂಗಣ ಭಾಗದಲ್ಲಿ 8ಕ್ಕೆ 1 ಬಹಳಷ್ಟು ಮಂದಿ ಆಟಗಾರರನ್ನು ಹೊಂದಿರುವಂತಹ ಯಶ್ವರ್ ವಕ್ವಾಡಿ ಬ್ರಹ್ಮಲಿಂಗೇಶ್ವರ ಹೊಸ ದಾಂಡಿಗನ ಸೇರ್ಪಡೆಯನ್ನು ಕಂಡುಕೊಂಡ್ರು. ಪ್ರಜ್ವಲ್ ಇನ್ನೊಂದೆಡೆಯಲ್ಲಿ ಆಡ್ತಾ ಇರುವಂತಹ ಆಟಗಾರ ರಕ್ಷಿತ್, ಬಹುಶಃ ಈ ಟೂರ್ನಮೆಂಟಿನ ಮತ್ತೋರ್ವ ಭರವಸೆ ಯುವ ಆಟಗಾರನಾಗಿ ಆಡ್ತಾ ಇರುವಂತಹ ಆಟಗಾರ. ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ ಸಮಯದಲ್ಲಿ ಈ ಬಾರಿ ಒಂದೊಂದು ಚೋರೆ ಸೇರ್ಪಡೆ 9ಕ್ಕೆ 1. ಸಾರಿ, ಸ್ಕೋರ್ ಇಸ್ ಆನ್ 10 for 1. 10ಕ್ಕೆ 1. 60ರ ಮೊತ್ತವನ್ನು ದಾಖಲಿಸಬೇಕಾದಂತ ಒಂದು ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಯಶ್ವರ್ ಬ್ರಹ್ಮಲಿಂಗೇಶ್ವರ ಮತ್ತೆ ಉತ್ತಮ ಹೊಡೆತ. ಕೊನೆ ಹಂತದಲ್ಲಿ ಸ್ಕ್ವಾರ್ ಭಾಗದಲ್ಲಿ ಒಂದೊಂದು ಚೋರೆ ಸೇರ್ಪಡೆ 11 for 1. ಲಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಅವರ ಸಾವಿರ ನಡೀತಾ ಇರುವಂತಹ ಒಂದು ಅದ್ದೂರಿ ಪಂದ್ಯಕೂಟ 6ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಗೆಳೆಯರ ಬಳಗ ಬೀಜಾಡಿ ಅವಿಘ್ನ ಸೃಷ್ಟಿ ಟ್ರೋಫಿಗೋಸ್ಕರ ಉತ್ತಮ ಹೊಡೆತ. ಕೊನೆ ಹಂತದಲ್ಲಿ ಓವರ್. ಈ ಒಂದು ಹಂತದಲ್ಲಿ ಒಂದೋಟ ಲಾಂಗ್ ಆಫ್ ಭಾಗದಲ್ಲಿ ಪೂರೈಕೆ ಆಗುವುದರ ಮುಖೇನ ತಂಡದ ಮೊತ್ತ 12 ಓಟವನ್ನು ದಾಖಲಿಸಿದ್ರು. ಮೊದಲ ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಇನ್ನು 36 ಎಸೆತ 48 ಓಟಗಳ ಅವಶ್ಯಕತೆಯೂ ಕೂಡ. ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಪಾಂಚಜನ್ಯ ಲೈವ್ ನೈಟ್. ಅಂಗಣ ಒಳಭಾಗದಲ್ಲಿ ಈ ಒಂದು ಪಂದ್ಯ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅನ್ನು ಆಡ್ತಾ ಇರುವಂತಹ ಎರಡು ತಂಡಗಳು. ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಡ ವರ್ಸಸ್ ಯಶಾಡ್ ಬ್ರಹ್ಮಲಿಂಗೇಶ್ವರ ಕ್ವಾಡಿ ತಂಕಬೆಟ್ಟು. ಇತ್ತ 3ನೇ ಓವರ್ಗಾಗಿ ರಾಹುಲ್ ಭಂಡಾರಿಯ ಸೇರ್ಪಡೆ. ಇದು ಪವರ್ ಸರ್ಜ್ ಹೆಚ್ಚುವರಿ ಆಟಗಾರರ ಸೇರ್ಪಡೆ. 9ರ ಬದಲಾಗಿ 10. ಉತ್ತಮ ಹೊಡೆತ. ಈ ಓವರ್ ನಲ್ಲಿ ಬರುವಂತ ಪ್ರತಿಯೊಂದು ಬೌಂಡ್ರಿ ಕೂಡ ಸಿಕ್ಸರ್ ಆಗ್ತದೆ. 6 ಓಟಗಳು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ 1 ಓಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡ್ರು.
ತಳ ಮೊತ್ತ 13. ಟಾರ್ಗೆಟ್ 60 ಅವಿಘ್ನಾಸ ಶೀಟ್ ಆಫೀಸ್ ಆಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಬಾರಿ ಬಹಳ ಶುದ್ಧವರ್ತ ಹೊಳೆತಾ ಇತ್ತು ಬೌಂಡ್ರಿ. ಇದು ಸಿಕ್ಸರ್ ಆಗ್ತಾ ಇದೆ. ಆ ನಿಟ್ಟಲ್ಲಿ 6 ಓಟಗಳ ಸೇರ್ಪಡೆಯೂ ಕೂಡ ರಕ್ಷಿತ ಮುಖೇನವಾಗಿ ಒಂದು ಹೊಡೆತ ಬೌಂಡರಿ ಆದ್ರೂ ಕೂಡ ಈ ಟೂರ್ನಮೆಂಟಿನ ನಿಯಮದ ಪ್ರಕಾರ ಇದು 6 ಓಟ ಸಿಕ್ಸರ್. ತಳ ಮೊತ್ತ ಈ ಸಿಕ್ಸರ್ನ ಮುಖೇನವಾಗಿ 19. ನೋಡಿ, ಪ್ಲೇಯರ್ಸ್ ಟಗ್ಔಟ್ ನಾವು ಮೊದಲೇ ಹೇಳಿದ್ದೇವೆ 15 ಮಂದಿ ಪ್ಲೇಯರ್ಸ್ ಗಳಿಗೆ ಮಾತ್ರ ಅನ್ನೋದಾಗಿ. ಆದ್ರೆ ಈ ಪಂದ್ಯದ ಪ್ಲೇಯರ್ಸ್ ಟಗ್ಔಟ್ ಅಲ್ಲಿ ಬಾಕಿಯವರು ಬಂದು ಕೂತಿದ್ದಾರೆ. ನಮ್ಮವರು ಬಂದು ನಿಮ್ಮನ್ನ ಹೊರಗೆ ಕಳಿಸೋದಕ್ಕಿಂತ ಮೊದಲು ರೂಲ್ ಬ್ರೇಕ್ ಮಾಡಿದ್ರೆ ನಾವು ನಿಮ್ಮನ್ನ ಹೊರಗೆ ಕಳಿಸಿವೆ. ಎರಡೂ ತಂಡಗಳ ವ್ಯವಸ್ಥಾಪಕರ ಗಮನಕ್ಕೆ ಓನ್ಲಿ ಫಾರ್ 15 ಮಂದಿ ಇರಬೇಕು. ಇಲ್ಲಾಂದ್ರೆ ಡಗ್ಔಟ್ ಇವಾಗಲೇ ಕ್ಲಿಯರ್ ಮಾಡ್ತೀವಿ. ಮೊದಲೇ ಹೇಳ್ತಾ ಇದ್ದೆ, ಒಂದೆಡೆ ಬ್ಯಾಟ್ಸೋನ್, ಇನ್ನೊಂದೆಡೆ ಕೋಟೇಶ್ವರ. ನಮ್ಮ ಸದಸ್ಯರುಗಳ ಗಮನಕ್ಕೆ ಗಣೇಶ. ಈ ತನ್ಮದ ಉತ್ತಮ ಹೊಡೆತ ಬಾಲ್ ಸ್ಪಾಟ್. ಈ ಪಂದ್ಯ ಅಂಪೈರ್ಸ್ಗಳು ರಾಘು ಕಾಡೂರು. ಇನ್ನೊಂದೆಡೆಯಲ್ಲಿ ಸ್ವರೂಪ್ ಗೌಡ ಫ್ರಮ್ ತೀರ್ಥಹಳ್ಳಿ. ಬೀಜಾಡಿಯಲ್ಲಿ ಪಂದ್ಯ ಕೂಡ ಅಂಪೈರಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ರಾಹುಲ್ ಈ ಬಾರಿ ಎಸೆದ ಚೆಂಡು ಒಂದೊಡೆ ಚೋರೆ ಸೇರ್ಪಡೆ ಮಿಡಾಲು ಭಾಗವನ್ನು ಕಂಡುಕೊಂಡು ಓವರ್ ಸರ್ಚ್ ಓವರ್ ಮುಕ್ತಾಯ. 23 1. ಆ ನಿಟ್ಟಲ್ಲಿ 30 ಎಸೆತ, 37 ಓಟಗಳ ಅವಶ್ಯಕತೆ. ಒಂದು ಕುತೂಹಲಕಾರಿ ಪಂದ್ಯಾಟವನ್ನು ಆಡ್ತಾ ಇರುವಂತ ಸ್ವಾಮಿ ಬಾಲಾಡಿ ಆರ್ನ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಕಾರ್ಕಳ ಮತ್ತೊಂದೆಡೆಯಲ್ಲಿ ಅವರನ್ನ ಎದುರಿಸ್ತಾ ಇರುವಂತಹ ಒಂದು ತಂಡ ಎಸ್ಆರ್ ಬ್ರಹ್ಮಲಿಂಗೇಶ್ವರ. ಒಂದು ಕುತೂಹಲಕಾರಿ ಪಂದ್ಯಾಟ ಈ ಮೈದಾನವನ್ನು ಕಾಣ್ತಾ ಇದೆ. ಇತ್ತ 4ನೇ ಓವರ್ಗಾಗಿ ಸರಸಿ ಲೋಕೇಶ್ ಬೌಲಿಂಗ್ ಅನ್ನು ಬಳಸ್ತಾ ಇರುವಂತಹ ಬೌಲರ್ ಕಿರಣ್ ಮಟ್ಟು. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಫಾರ್ಮ್ಯಾಟಿಗೂ ಕೂಡ ಆಯ್ಕೆ ಆಗುವಂತ ಆಟಗಾರ ಕಿರಣ್ ಮಟ್ಟು. 4ನೇ ಓವರ್ ಮೊದಲ ಚೆಂಡು ಡೀಪ್ ಅಕ್ಷ ಕವರ್ಸ್ ಅಲ್ಲಿ 1 ಓಟ, 2ನೇ ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ ಪ್ರಜ್ವಲ್ ಮುಖೇನ 2 ಓಟ ಸೇರ್ಪಡೆ ಆಗ್ತಾ ಇದೆ. 25. ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ಯುವ ಆಟಗಾರರ ತಂಡ ಇದು. ಏಷಾರ್ ತೆಂಕಬೆಟ್ಟು ಅಕ್ವಾಡಿ ಬ್ರಹ್ಮಲಿಂಗೇಶ್ವರ ಬೀಜಾಡಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಅವಿಘ್ನ ಸೃಷ್ಟಿ ಟ್ರೋಫಿಗೋಸ್ಕರ. ಮತ್ತೆ ಉತ್ತಮ ಹೊಡೆತ ಡೀಪ್ ಅಕ್ಷ ಭಾಗದಲ್ಲಿ ಒಂದೊಂದು ಚೋರೆ ಸೇರ್ಪಡೆ. 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ತಳ ಮೊತ್ತ 26. ಇದಾದ ಬಳಿಕ ಮುಂದಿನ ಪಂದ್ಯ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ. 1 ಟಾಸ್ ಅಂಡ್ elected to bowling first. ಮತ್ತೆ ಕಿರಣ್ ಶಾರ್ಟ್ ರೇಸಿಂಗ್ ಡೆಲಿವರಿ ಟರ್ನ್ ಆಗ್ತಾ ಇದೆ. ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಅದೇ ರೀತಿ ಪಂದ್ಯಾಟವನ್ನು ಕಳೆದ 2 ದಿನಗಳಿಂದ ಯೂಟ್ಯೂಬ್ ಅಲ್ಲಿ ಇರುವುದು ಅಥವಾ ಈ ಗ್ರೌಂಡ್ ಅಲ್ಲಿ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಗೆಳೆಯರ ಬಳಗ ಬೀಜಾಡಿ ಹಾಗೂ ಅಲೋಕ್ ಇವೆಂಟ್ಸ್ ಈ ಒಂದು
ಅನೂಪ್ ಪೂಜಾರಿ ಮೆಮೋರಿಯಲ್ ಟ್ರೋಫಿಗೋಸ್ಕರ ಓಟ್ಗಳು ಬರ್ತಾ ಇದೆ ಕವರ್ ಪಾಯಿಂಟ್ ಭಾಗದಲ್ಲಿ. ಮೊತ್ತ ಈ ಹಂತವನ್ನ ಕಾಣ್ತಾ ಇದೆ ಇವಾಗ 28, ಟಾರ್ಗೆಟ್ 60. ಸ್ವಾಮಿ ಬಾಲಾಡಿ ಅನೂಪ್ ಕಾರ್ಕಡ ವರ್ಸಸ್ ಎಸ್ಆರ್ ಬ್ರಹ್ಮಲಿಂಗೇಶ್ವರ. ಅವಿಘ್ನ ಸೃಷ್ಟಿ ಟ್ರೋಫಿಯಲ್ಲಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ 2ನೇ ದಿನದ ಈ ಒಂದು ಹಂತದಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಗಲ್ಲಿ ಭಾಗದಲ್ಲಿ ಒಂದೊಳ್ಳೆ ಚೋರಿಯ ಸೇರ್ಪಡೆ. 29ರ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ 4ನೇ ಓವರ್ನಲ್ಲಿ. ಕೇವಲ ಒಂದು ಹೋದರಿ ಆಘಾತವನ್ನು ಕಂಡಂತ ಈ ಒಂದು ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಕರ್ನಾಟಕದ 16 ಪ್ರತಿಷ್ಠಿತ ತಂಡಗಳು ಟೂರ್ನಮೆಂಟ್ ಆಡ್ತಾ ಇದೆ. ಮಧ್ಯೆ ಮತ್ತೊಂದು ಸುಂದರತೆ ಹೊಡೆತ ರಕ್ಷಿತ್ ಮುಖೇನ ಡೀಪ್ ಕವರ್ಸ್ ಅಲ್ಲಿ 4ನೇ ಓವರ್ ಕೊನೆ ಚೆಂಡಲ್ಲಿ ಒಂದೊಟ್ಟ ಪೂರೈಕೆ ಆಗುವುದರ ಮುಖೇನ 30ಕ್ಕೆ 1 ಅರ್ಧಾಂಶ ಹಾದಿಯನ್ನ ಕ್ರಮಿಸಿರುವಂತಹ ಈ ಒಂದು ತಂಡ ಇನ್ನು 24 ಎಸೆತ 30 ಓಟಗಳ ಅವಶ್ಯಕತೆ. ಒಂದು ಅದ್ದೂರಿಯ ಉದ್ಘಾಟನಾ ಕಾರ್ಯಕ್ರಮ. 6 ವರ್ಷಗಳಿಂದ ನಿರಂತರವಾಗಿ ಟೂರ್ನಮೆಂಟ್ ಸಂಯೋಜನೆಯನ್ನ ಮಾಡಿಕೊಂಡು ಬರ್ತಾ ಇರುವಂತಹ ಈ ಒಂದು ಗೆಳೆಯರ ಬಳಗ ಬೀಚಾಡಿ ಈ ವರ್ಷ ಅಲೋಕ್ ಇವೆಂಟ್ಸ್ ಸಂಯೋಜನೆಯೊಂದಿಗೆ ಒಂದು 6ನೇ ವರ್ಷದ ಕಾರ್ಯಕ್ರಮ ನಡೆಸ್ತಾ ಇದೆ. ಇಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವ ತಂಡ 2 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಅಣ್ಣ, ವಿದೌಟ್ ಡ್ರೆಸ್ ಅಲ್ಲಿ ಹೋಗೋದಕ್ಕಿಲ್ಲ. ನಾವು ಎಲ್ಲವನ್ನ ನಿಮ್ಗೆ ಹೇಳಬೇಕು ಅನ್ನೋದಾಗಿದ್ರೆ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಅರ್ಥ. ದಯವಿಟ್ಟು ಗಮನಿಸಿ, ಈ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿಜೀವಿ ಯಾರು ಅಂತ ಕೇಳಿದ್ರೆ ಮನುಷ್ಯ ಮಾತ್ರ. ಯಾವ ಕಾರಣಕ್ಕೆ? ಆನೆ ಅಷ್ಟು ದೊಡ್ಡಂತ ಪ್ರಾಣಿಯನ್ನೇ ತನ್ನ ಉಪಯೋಗಕ್ಕೋಸ್ಕರ ಪಳಗಿಸಿ ಬಳಸುವಂತ ವಿದ್ಯೆ ಇರುವಂತಹದ್ದು ಕೇವಲ ಮನುಷ್ಯನಲ್ಲಿ ಮಾತ್ರ. ಆದ್ದರಿಂದ ದಯವಿಟ್ಟು ನೀವು ತಿಳ್ಕೊಳ್ಳಿ, ತಪ್ಪು ಅಂತ ತಿಳ್ಕೋಬೇಡಿ. ನಮಗೆ ಗೊತ್ತಿದೆ ಅಂತ ನಾವು ಹೇಳ್ತಾ ಇಲ್ಲ, ನಿಮಗೆ ಗೊತ್ತಿಲ್ಲ ಅಂತ ನಾವು ಪ್ರಚುರಪಡಿಸ್ತಾ ಇಲ್ಲ. ದಯವಿಟ್ಟು ಸಂಘಟಕರ ತೀರ್ಮಾನ ಆ ನಿಟ್ಟಲ್ಲಿ ವಿತ್ ಯೂನಿಫಾರ್ಮ್ ಅಲ್ಲಿ ಹೋಗಿ, ಡೋಂಟ್ ವರಿ. ಸಾಗರ್ ಭಂಡಾರ್ ಆ ನಿಟ್ಟಲ್ಲಿ ನಮ್ಗೆ ನಮ್ದು ಹೆಬ್ಬೆಟ್ಟಲ್ಲ, ಸೈನ್ ಹಾಕ್ತೇವೆ ನಾವು. ಒಂದೆರಡು ಮುಂದರಿಕೆಯೂ ಕೂಡ ಪ್ರಸನ್ನ ಸೇರಿಕೆ ಭಾಗವನ್ನ ಕಂಡುಕೊಂಡ್ರು. ಈ ತನ್ಮಧ್ಯೆ ವಾಸ್ತವರ್ತ ಹೊಡೆತ ಸ್ಕಾಲಿಗ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಂಡ್ರು. 31ಕ್ಕೆ 1 ಎರಡು ಕೂಡ ಸಮಾನ ಮನಸ್ಕರ ಹುಡುಗರ ತಂಡಗಳು. ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಳವನ ಎದುರಿಸುವ ತಂಡ ಎಸ್ಆರ್ ವಾಕ್ವಾಡಿ ತೆಂಕಬೆಟ್ಟು ಬ್ರಹ್ಮಲಿಂಗೇಶ್ವರ ಆಟವನ್ನು ಆಡ್ತಾ ಇದ್ದಾರೆ. ಈ ಒಂದು ಪಂದ್ಯಕೂಟದಲ್ಲಿ ಅವಿಘ್ನ ಸೃಷ್ಟಿ ಟ್ರೋಫಿ 2026 ಸಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ಸಿ ಮಾರಕ್ಕೆ ಭಾಗದಲ್ಲಿ ಈ ತನ್ಮದ ಬೌಂಡ್ರಿ. ಪಂದ್ಯದ ವೀಕ್ಷಣೆಯಲ್ಲಿ ಒಂದು ಟೂರ್ನಮೆಂಟ್ ಅನ್ನ ಇನ್ನೋರ್ವ ಪ್ರೋತ್ಸಾಹಕರಿದ್ದಾರೆ ನಮ್ಮ ಜೊತೆ. ಮುನಾಫ್ 2012-13 ಆದಿಭಾಗದಲ್ಲಿ ಟೌನ್ ಹೆಮ್ಮಾಡಿ ಕುಂದಾಪುರ ಪ್ರತಿಷ್ಠಿತ ತಂಡವಾಗಿತ್ತು. ಆವಾಗ ನಾವೆಲ್ಲ ಟೌನ್ ಜೊತೆಗಿದ್ದೀವಿ. ಟೂರ್ನಮೆಂಟ್ ನಡೆಸುವಾಗಲೂ ಈ ತನ್ಮಧ್ಯೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಬಹಳಷ್ಟು ಬಾರಿ ಪಂದ್ಯಾಟವನ್ನು ನಡೆಸಿದಂತ ಮುನಾಫ್ ಅವರು ಇವಾಗ ಪಂದ್ಯಾಟದಿಂದ ಸ್ವಲ್ಪ ವಿರಮಿಸಿದ್ದಾರೆ. ಆದರೆ ಕ್ರಿಕೆಟಿನ ಜೊತೆ ಅವರ ನಂಟು ನಿರಂತರವಾಗಿ ಮುಂದುವರಿತಾ ಇದೆ. ಈ ತನ್ಮಧ್ಯೆ ಮೊತ್ತ ಉತ್ತಮ ಹೊಡೆತ ಕ್ಲೋಸ್ ಓವರ್ ಪಿಚ್ ಅಂಡ್ ಲಾಂಗ್ ಆಲ್ ಭಾಗದಲ್ಲಿ ಒಂದೊಂದು ಚೋರೆ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ರಕ್ಷಿತ್ ಒಂದೆಡೆ ಆಟವನ್ನು ಆಡ್ತಾ ಇದ್ದಾರೆ, ಮತ್ತೊಂದೆಡೆ ಪ್ರಜ್ವಲ್ ಈ ಕಡೆ ಆಟವನ್ನು ಆಡ್ತಾ ಇದ್ದಾರೆ, ಮತ್ತೊಂದೆಡೆ ರಕ್ಷಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ.
ಶಾಡಾಗಿ ಬಿದ್ದ ಚೆಂಡು ಗಲ್ಲಿ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ. ಈ ತನ್ಮಧ್ಯೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. 38ಕ್ಕೆ 1 60ರ ಮೊತ್ತವನ್ನು ದಾಖಲಿಸಬೇಕಾಗಿದೆ. 60 ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ ಯಶಾದ್ ಬ್ರಹ್ಮಲಿಂಗೇಶ್ವರ ಒಕ್ಕೋಡಿ. ಈ ತಮ್ಮದಂಗಳ ಭಾಗದಲ್ಲಿ ಕೊಳಂತಲ್ಲಿ ಒಂದು ಬಹಳ ಸಮರ್ಥ ಹೊಡೆತ. ಚೆಂಡು ಶಿವರ ಭಾಗದಲ್ಲಿ ಬೌಂಡ್ರಿ. ಐದನೇ ಓವರ್ ಕೊನೆ ಚೆಂಡಲ್ಲಿ ಒಂದು ಅತ್ಯುತ್ತಮ ಹೊಡೆತ ಪ್ರಜ್ವಲ್ ಮುಖೇನ. ಈ ಬೌಂಡ್ರಿ ಮುಖೇನವಾಗಿ 42ಕ್ಕೆ 1 ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಮಾಡುವಂತ 7ನೇ ತಂಡಕ್ಕಾಗಿ ಅವಕಾಶ ಇದೆ. 18 ಎಸೆತ, 18ರ ಅವಶ್ಯಕತೆ. ಒಂದು ಕುತೂಹಲಕಾರಿ ಪಂದ್ಯಾಟ, ಒಂದು ಅದ್ದೂರಿ ಪಂದ್ಯಕೂಟ. 6ನೇ ವರ್ಷ ನಡೆಸ್ತಾ ಇರುವಂತ ಈ ಒಂದು ತಂಡ. ಪವರ್ ಬ್ಲಾಸ್ಟ್ ಓವರ್. 9ರ ಬದಲಿಗೆ 8 ಮಂದಿ ಆಟಗಾರರು. 18 ಬಾಲ್ಸ್ 18 to 1. ಮತ್ತೆ ಕಿರಣ್ ಭಟ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಬಹಳಷ್ಟು ಮಂದಿ ಜನಪ್ರಿಯ ಆಟಗಾರರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಆಡಿದ್ರು. ಈ ತನ್ಮಧ್ಯೆ 6ನೇ ಚೆಂಡಲ್ಲಿ ಪವರ್ ಬ್ಲಾಸ್ಟ್ ಓವರ್ ಡೀಪ್ ಕವರ್ಸ್ ಅಲ್ಲಿ ಬೌಂಡ್ರಿ. ರಕ್ಷಿತ್ ಮುಖ್ಯವಾಗಿ ಒಂದು ಅತ್ಯುತ್ತಮ ಹೊಡೆತ. ಡೀಪ್ ಕವರ್ಸ್ ಅಲ್ಲಿ ಕಿರಣ್ ಭಟ್ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತು ತಮರದ ಹೊಡೆತ ಈ ಬಾರಿ ಕೂಡ ಕವರ್ಸ್ ಭಾಗದಲ್ಲಿ ಮತ್ತೊಂದು ಬೌಂಡ್ರಿಯನ್ನು ಕಂಡಂತ ಆಟಗಾರ ರಕ್ಷಿತ್ ಬಾರಿ. 50 ಅರ್ಧ ಶತಕ ಪೂರೈಕೆಯನ್ನು ಮಾಡಿದಂತ ಯಶಾದ್ 30ರ ಜಯತೆಯಲ್ಲಿ ಆಟವನ್ನು ಆಡ್ತಾ ಇರುವಂತ ಆಟಗಾರ. ಬೆಳಗ್ಗಿನ ಮೊದಲ ಪಂದ್ಯದಲ್ಲಿ ಶೆಟ್ಟಿ ಎಂಪೈರ್ಗೆ ಒಂದು ಹಂತದಲ್ಲಿ ಮೂಗುದಾರ ತೊಡಿಸಿತ್ತು ಈ ಒಂದು ತಂಡ. ರಕ್ಷಿತ್ ಕವರ್ ಪಾಯಿಂಟ್ ಭಾಗದಲ್ಲಿ ಕಿರಣ್ ಭಟ್ಗೆ ಮತ್ತೆ ಬೌಂಡ್ರಿ ಹ್ಯಾಟ್ರಿಕ್. ಈ ಮಾದರಿಯ ಪಂದ್ಯಕೂಟದಲ್ಲಿ ಇವಾಗ ಭರ್ಜರಿ ಆಟವನ್ನು ಆಡ್ತಾ ಇದ್ದಾರೆ ಹೊಸ ಹುಡುಗರು. 54 ತಂಡದ ಮೊತ್ತ. ಸಾಗರ್ ಭಂಡಾರಿ ಎಲ್ಲವನ್ನ ಬಹುಶಃ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. 55 ಬಹಳಷ್ಟು ಮಂದಿ ಹೊಸ ಹುಡುಗರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ, ಮುಖ್ಯವಾಗಿ ಕುಂದಾಪುರ ಬಹಳಷ್ಟು ಮಂದಿ ಹುಡುಗರು ಅತ್ಯುತ್ತಮ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಈ ರೀತಿಯ ಪಂದ್ಯಕೂಟಗಳಲ್ಲಿ. 55ಕ್ಕೆ 1 ಮತ್ತು ತಮರದ ಹೊಡೆತ. 6ನೇ ಓವರ್. ಈ ತನ್ಮಧ್ಯೆ ಒಂದೊಳೆ ಚೋರೆ ಸೇರ್ಪಡೆ. 56 ಇನ್ನು ಕೇವಲ ಜಯಕ್ಕಾಗಿ 4 ಓಟದ ಅವಶ್ಯಕತೆ. ಶಾಡಾಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಕವರ್ಸ್ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಕಿರಣ್ ಭಟ್ ಸದ್ದ ಈ ಒಂದು ಚೆಂಡು ಒಟ್ಟಾರೆ ತಲೆ ಮೊತ್ತ ಮುಕ್ತಾಯ ಕಂಡ 6 ಓವರ್ಗಳು. 57ಕ್ಕೆ 1 ಅಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ಕ್ಷೇತ್ರ ರಕ್ಷಣೆ ರೆಡಿ ಇರ್ಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮುಂದಿನ ಪಂದ್ಯ ಇವತ್ತಿನ ಅಂತಿಮ ಪಂದ್ಯವೂ ಕೂಡ ಆ ನಿಟ್ಟಲ್ಲಿ 12ಕ್ಕೆ 4 ಸಾರಿ 57ಕ್ಕೆ 1 ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕಿ ವರ್ಷಲ ಆಶೆಯಲ್ಲಿ ನಡೀತಾ ಇರುವಂತಹ ವಿಘ್ನ ಸೃಷ್ಟಿ ಟ್ರೋಫಿ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಅಫ್ರೀದಿ
ಎಸ್ ಅಂದ ಚೆಂಡು ಸ್ಕ್ವೇರ್ ಲಾಕ್ ಸಿಮರ್ ಭಾಗದಲ್ಲಿ ಔಟ್. ಐವತ್ತೇಳಕ್ಕೆ 2 ಆಶಿಕ್ ಸೇರ್ಪಡ ಅಫ್ರೀದಿ ಅಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಾರಿ ಪೂನಾ ಗೇಟ್ಪ ತುದಿಯನ್ನು ಬಳಸ್ತಾ ಇದ್ರು. ಶಾಡಾಗಿ ಬಿದ್ದ ಚೆಂಡು ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡ. ತಳ ಮೊತ್ತ 58, ಸಮಯ 12:05. ಇವತ್ತು ಇಂಡಿಯಾ ನ್ಯೂಜಿಲ್ಯಾಂಡ್ ವರ್ಲ್ಡ್ ಕಪ್ ಫೈನಲ್ ಇರ್ತದೆ. T20 ಮತ್ತೊಮ್ಮೆ ಭಾರತೀಯ ತಂಡ ಪ್ರಶಸ್ತಿಯನ್ನು ಗೆಲ್ಲಿ ಅನ್ನೋದಾಗಿ ನಾವೆಲ್ಲ ಹಾರೈಸ್ತಾ ಇದ್ದೇವೆ. ಆ ನಿಟ್ಟಲ್ಲಿ ಒಂದು ಅತ್ಯುತ್ತಮ ಆಟಗಾರಿಕೆ ಅಂಗದ ಒಳಭಾಗವನ್ನು ಕಾಣ್ತಾ ಇದೆ. ಶಾಲೆಗೆ ಬಿದ್ದ ಚೆಂಡು ಲಾಂಗ್ ಪಾಕ್ದಲ್ಲಿ ಮಾರಿ ಫುಲ್ ಶಾಟ್ ಮುಖೇನವಾಗಿ ಬೌಂಡರಿ ದಾಖಲಾಗ್ತದೆ. ಆ ನಿಟ್ಟಲ್ಲಿ ಎಸ್ಆರ್ ಬ್ರಹ್ಮಲಿಂಗೇಶ್ವರ 7ನೇ ತಂಡವಾಗಿ ಅವಿಘ್ನ ಸೃಷ್ಟಿ ಹಗಲು ರಾತ್ರಿಯ ಪಂದ್ಯದಲ್ಲಿ ಎಂಟರ್ ದ ಕ್ವಾರ್ಟರ್ ಫೈನಲ್. ಹಲೋ, 7ನೇ ತಂಡವಾಗಿ ಇವಾಗಲೇ ನೋಡಿ ಎಸ್ಆರ್ ಬ್ರಹ್ಮಲಿಂಗೇಶ್ವರ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರುವಂತಹ ಒಂದು ತಂಡ. ಬಾಕಿ 6 ತಂಡಗಳಿಗೆ ನಾವು 3 ಬಾರಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಈ 6 ತಂಡಗಳು ಪ್ಲಸ್ ಎಸ್ಆರ್ ಬ್ರಹ್ಮಲಿಂಗೇಶ್ವರ ಸೇರ್ಕೊಂಡು 7 ತಂಡಗಳ ನಾಯಕರು ಈಗಿಂದೀಗಲೇ ಮುಖ್ಯ ವೇದಿಕೆ ಬರಬೇಕು. ಅವಿಘ್ನ ಸೃಷ್ಟಿ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಚೀಟಿಯನ್ನು ಈಗಲೇ